ಹೊಸ ತೆರಿಗೆ ಹಾಗೂ ವಿವಾದಾತ್ಮಕ ಹಣಕಾಸು ಮಸೂದೆಯನ್ನು ವಿರೋಧಿಸಿ ಕೀನ್ಯಾದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ. ಕೀನ್ಯಾದಲ್ಲಿ ಆಗ್ತಿರೋದು ಇದೇನೆ. ನಾವು ಒಂದಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ನಿಮಗೆ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಸ್ತಾಪ ಹೋಯಿತು, ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಹೋಯಿತು. ಜನ ಬೀದಿಗಿಳಿದ್ರಲ್ಲ, ಜನ ಬೀದಿಗಿಳಿದ್ರು. ಬರೀ ಬೀದಿಗಿಳಿಲಿಲ್ಲ, ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿಬಿಟ್ರಲ್ಲಿ. ಕೀನ್ಯಾದ ಪಾರ್ಲಿಮೆಂಟ್ ಹೊತ್ತಿ ಉರಿತಾ ಇದೆ ಇವತ್ತು. ಅದನ್ನು ನೀವು ನೋಡಬಹುದು. ಈ ಒಂದು ದೃಶ್ಯಗಳಲ್ಲಿ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ. ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ನುಗ್ಗಿಬಿಟ್ಟು ಬೆಂಕಿ ಹಚ್ಚಿದ್ದಾರಲ್ಲಿ. ಭದ್ರತಾ ಪಡೆ ಮತ್ತು ಪ್ರತಿಭಟನಾಕಾರರ ನಡುವಿನ ಸಂಘರ್ಷದಲ್ಲಿ 10 ಜನ ಸತ್ತೋಗಿದ್ದಾರೆ. ಅಲ್ಲಿನ ಜರ್ನಲಿಸ್ಟ್ಗಳನ್ನೇ 3-4 ಡೆಡ್ ಬಾಡಿ ನೋಡಿದ್ದಾರಲ್ಲ ಆಲ್ರೆಡಿ. ಕೀನ್ಯಾದ ರಾಜಧಾನಿ ನೈರೋಬಿಯಲ್ಲಿರ್ತಕ್ಕಂಥ ಸಂಸತ್ ಭವನಕ್ಕೆ ಲಗ್ಗೆ ಇಟ್ಟಿದ್ದಾರೆ ಪ್ರತಿಭಟನಾಕಾರರು. ಹಣಕಾಸು ಮಸೂದೆ ಇತ್ತಲ್ಲ, ಇದರ ವಿರುದ್ಧ ಮತ ಚಲಾಯಿಸಿದಂಥ ಪ್ರತಿಪಕ್ಷ ಸದಸ್ಯರನ್ನು ಕೂಡ ಹೊರಹೋಗೋಕ್ಕೆ ಬಿಟ್ಟು, ಯಾರ್ಯಾರು ಈ ಮಸೂದೆ ವಿರೋಧವಾಗಿ ಓಟ್ ಮಾಡಿದ್ರಲ್ಲ, ನೀವೆಲ್ಲ ಹೊರಟೋಗಿ, ಆಚೆ ಹೋಗಿ, ನೀವು ಬಿಟ್ಬಿಡ್ತೀವಿ ನಿಮ್ಮನ್ನು. ಆದರೆ ಒಳಗಡೆ ಈ ಬೆಲೆ ಏರಿಕೆ, ತೆರಿಗೆ ಏರಿಕೆ ಮಸೂದೆ ಪರವಾಗಿ ಯಾರಿದ್ದಾರೆ ನೋಡಿ, ಜನಪ್ರತಿನಿಧಿಗಳು ಒಬ್ಬರನ್ನು ಉಳಿಸಲ್ಲ ಅಂಥೇಳಿ ಜನ ನುಗ್ಗಿದ್ರು ನೋಡಿ. ಅದೇನೆ ಪಾರ್ಲಿಮೆಂಟ್ ಬೆಂಕಿ ಹೊತ್ತು ಉರಿತಾ ಇದೆಯಲ್ಲ, ಬೆಲೆ ಏರಿಕೆ ಆಗಿದ್ದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಲ್ಲಿ. ಬೆಲೆ ಏರಿಕೆ ಅಂದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ವಿಲಿಯಂ ರುತೋ ಅಂತ ಈ ಕೀನ್ಯಾದ ಅಧ್ಯಕ್ಷ, ಈ ಮನುಷ್ಯ ಅಧಿಕಾರಕ್ಕೆ ಬಂದಿದ್ದು ಹೇಗೆ ಗೊತ್ತಾ? ನಾನು ನಿಮಗೆ ಬೆಲೆ ಇಳಿಸ್ತೀನಿ, ಹಿಂದಿನ ಸರ್ಕಾರ ಸರಿ ಇರಲಿಲ್ಲ, ನಾನು ನಿಮಗೆ ಇಷ್ಟೊಂದು ದುಬಾರಿ ಆಗಿಬಿಟ್ಟಾಗ ಬೆಲೆ, ನೀವೆಲ್ಲ ಹೇಗಪ್ಪ ಬದುಕ್ತೀರಾ, ಬೆಲೆ ಇಳಿಸ್ತೀನಿ ನೋಡಿ, ಬೆಲೆ ಇಳಿಸ್ತೀನಿ ಅಂತ ನೋಡಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಈ ಮನುಷ್ಯ ಮಾಡಕೊಟ್ಟಿರೋದೇನು ಅಂದರೆ, ಬ್ರೆಡ್ಗೆ, ಡೈಪರ್ಗೆ, ಕಾರಿನ ಕೆಲವು ಪಾರ್ಟ್ಸ್ಗಳಿಗೆ, ಬೇರೆ ಬೇರೆ ಆಹಾರ ಪದಾರ್ಥಗಳಿಗೆ ಎಲ್ಲದಕ್ಕೂ ತೆರಿಗೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ದ. ಕೀನ್ಯಾ ಆರ್ಥಿಕ ಸಂಪನ್ಮೂಲ ಹೆಚ್ಚಿಸುವಂಥ ಹಿನ್ನೆಲೆಯಲ್ಲಿ ವಿಲಿಯಂ ರುಥೋ ಮಾಡಿದಂಥ ಕೆಲಸ. ಕೀನ್ಯಾದ ಅಧ್ಯಕ್ಷ ಹೊಸ ತೆರಿಗೆ ವಿಧಿಸುವಂಥ ಹಣಕಾಸು ವಿಧೇಯಕ ಅಂಗೀಕಾರ ಮಾಡೋಕ್ಕೆ ಹೆಜ್ಜೆ ಇಟ್ಟಿದ್ದಷ್ಟೇ. ಯಾರ್ಯಾರು ವಿರೋಧವಾಗಿ ಮತ ಹಾಕಿದ್ರೋ ಜನ ಬಿಟ್ಬಿಟ್ರು ಅವ್ರನ್ನ, ಯಾರ್ಯಾರು ಪರವಾಗಿ ಓಟ್ ಹಾಕಿದ್ರು ನೋಡಿ ನುಗ್ಗಿದ್ರು, ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿದ್ರು, ಕಂಡವ್ರನ್ನ ಕೊಂದು ಹಾಕಿದ್ರು. ಹೊಸ ತೆರಿಗೆಯಿಂದ ನೈರ್ಮಲ್ಯ ನಿಯಂತ್ರಣ ಮಾಡಿಬಿಡ್ತೀವಿ ನಾವು, ಕ್ಲೀನ್ ಕೀನ್ಯಾ ಅಂತ. ಕೀನ್ಯಾದಲ್ಲಿ ಸ್ವಚ್ಛ ಕೀನ್ಯಾ, ಎಲ್ಲ ಕಡೆ ಸ್ವಚ್ಛತೆ ನಾನು ಉಂಟು ಮಾಡ್ತೀನಿ ಅಂತ ಟ್ಯಾಕ್ಸ್. ಅದಕ್ಕೆ ಟವಲ್ ಮೇಲೆ ಟ್ಯಾಕ್ಸು, ಶಿಶುಗಳ ಮಕ್ಕಳ ಡೈಪರ್ ಬಳಸ್ತಾರಲ್ರಿ, ಆ ಡೈಪರ್ ಮೇಲೂ ಟ್ಯಾಕ್ಸ್ ಅಂತೆ. ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆ, ಪ್ರತಿನಿತ್ಯ ಜನ ಏನು ಬಳಸ್ತಾರೋ, ಎಣ್ಣೆಕಾಳು ಬಳಸ್ತಾರೋ, ಬೇಳೆಕಾಳುಗಳು ಬಳಸ್ತಾರೋ, ಅಲ್ಲಿನ ಗೋಧಿ ಬಳಸ್ತಾರೋ ಅಥವಾ ರೈಸ್ ಬಳಸ್ತಾರೋ, ಏನೇ ಅಲ್ಲಿನ ಪದಾರ್ಥಗಳು ಎಲ್ಲವಕ್ಕೂ ಬೆಲೆ ಏರಿಕೆ ಆಯಿತು. ಬ್ರೆಡ್ಗೆ 12% ತೆರಿಗೆ ಅಂತೆ. ಅಡುಗೆ ಎಣ್ಣೆ ಮೇಲೆ 25% ಟ್ಯಾಕ್ಸ್ ಹಾಕಬೇಕು ಅಂತೇಳಿ ರೆಡಿ ಆಗಿದ್ದು ಈ ವ್ಯಕ್ತಿ. ಹಣಕಾಸು ವಹಿವಾಟುಗಳ ಮೇಲಿನ ತೆರಿಗೆಯಲ್ಲಿ ಯೋಜಿತ ಹೆಚ್ಚಳ ಮಾಡಲಾಯಿತು. ಈಗ ನಮ್ಮಲ್ಲೂ ಕೂಡ ಬೆಲೆ ಜಾಸ್ತಿ ಆಯ್ತು ರೀ, ನಮ್ಮಲ್ಲೂ ಬೆಲೆ ಜಾಸ್ತಿ ಆಯ್ತಪ್ಪ. ಈಗ 416 ರೂಪಾಯಿ ಸಿಲಿಂಡ್ರು 1000-1100ವರೆಗೂ ಹೋಯಿತು. ಹಿಂಗೆ ಮಾಡಿದ್ರೆ ನಮ್ಮ ಜನ ಬೆಂಕಿ ಹಚ್ಚಿಬಿಟ್ರಿ ಪಾರ್ಲಿಮೆಂಟ್ಗೆ. ರೈತರ ಮಸೂದೆಗಳು 3 ಮರಣಾಂತಿಕ ಮಸೂದೆ ತಂದರು, ಇದೇ ಥರ ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿದ್ರಾ? ಮಾಡಿಲ್ಲ. ಪೆಟ್ರೋಲು, ಮೂಲ ಪೆಟ್ರೋಲ್ ಬೆಲೆಗಿಂತ ನಮ್ಮ ದೇಶದಲ್ಲಿ ಹಾಕ್ತಿರ್ತಕ್ಕಂಥ ಟ್ಯಾಕ್ಸ್ ಜಾಸ್ತಿ ಪೆಟ್ರೋಲ್ ಮೇಲೆ. ಈಗ ಮಕ್ಕಳು ಡೈಪರು ಅಂತ ಅಲ್ಲಿ ಹೇಳಿದ್ರು, ನಮ್ಮಲ್ಲೂ ಕೂಡ ಮಕ್ಕಳು ಬಳಸೋ ಪೆನ್ಸಿಲ್ ಮೇಲೆ, ಎರೇಸರ್ ಮೇಲೆ, ಮೊಸರು ಮೇಲೆ, ಹಾಲು ಮೇಲೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ರು. GST ಗರಿಷ್ಠ ಮಿತಿನೇ 28% ನಮ್ಮಲ್ಲಿ. ಅಲ್ಲಿವರೆಗೂ ಹಾಕೋಕ್ಕೆ ಶುರು ಮಾಡಿಕೊಂಡ್ರು. ಮಗ್ದವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರು, ಹತ್ತಿ ಮೇಲೆ ಟ್ಯಾಕ್ಸ್ ಹಾಕಿದ್ರು, ನೂಲ್ ಮೇಲೆ ಟ್ಯಾಕ್ಸ್ ಹಾಕಿದ್ರು, ಜನ ಬಳಸೋ ಚಪ್ಪಲಿ ಮೇಲೆ ಟ್ಯಾಕ್ಸ್ ಹಾಕಿದ್ರು. ಹೀಗೆ ಮಾಡಿದ್ರೆ ಜನ. ಸಿಲಿಂಡ್ರು 416 ರೂಪಾಯಿ ಇದ್ದಾಗ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಬಂದಿದ್ರು ನಮ್ಮಲ್ಲಿ ಅಧಿಕಾರಕ್ಕೆ. ಹೀಗೆ ಮಾಡಿದ್ರೆ ನಮ್ಮ ಜನ? ಮಾಡಿಲ್ಲ. ಹಂಗೆ ನಮ್ಮ ಜನ ಪಾರ್ಲಿಮೆಂಟ್ಗೆ ಯಾವತ್ತೂ ಆ ಸ್ಟೆಪ್ಪಿಗೆ ಹೋಗಲೇ ಇಲ್ಲ. ನೋಡಿ ಇಲ್ಲಿ ಪಾರ್ಲಿಮೆಂಟಿಗೆ ನುಗ್ಗಿ, ಹೊಡೆದು, ಚೆಚ್ಚಿ, ಜನ ಸಾಯಿಸಿ, ವಾಹನ ಮೌಲ್ಯದ ಅನುಸಾರ 2.5% ತೆರಿಗೆ ಹಾಕ್ತೀನಿ ಅಂತ ಹೊರಟರು. ಬರೀ 2.5%ಗೆ ಕೀನ್ಯಾ ಜನ ಮಾಡಿರೋ ಗತಿ ಇದು. ಶ್ರೀಲಂಕಾದಲ್ಲೂ ಹಿಂಗೆ ನುಗ್ಗಿದ್ರು, ಇಲ್ಲಿ ದಿವಾಳಿ ಮಾಡಾಕ್ಬಿಟ್ರು ಶ್ರೀಲಂಕಾನ ಅಂಥೇಳಿ. ಇಲ್ಲಿ ನೋಡಿ ನುಗ್ಗಿ ಜನ ಪ್ರತಿಭಟನೆ ಮಾಡಿದ್ದಾರೆ. ಮೊಬೈಲ್ ಫೋನ್ ಕ್ಯಾಮ್ರಾಗಳ ಮೇಲೂ ಕೂಡ ತೆರಿಗೆ ಹೆಚ್ಚಳದ ಪ್ರಸ್ತಾಪ ಆಯಿತು. ಇಲ್ಲಿ ಬಿಡಿ, ಮೊಬೈಲು ಜಾಸ್ತಿನೇ, ಕ್ಯಾಮ್ರಾಗಳು ಜಾಸ್ತಿನೇ. ತೆರಿಗೆ ಹೊರೆ ಖಂಡಿಸಿ ಉಗ್ರ ಹೋರಾಟ ಇಳಿದಿದ್ದಾರೆ ಕೀನ್ಯಾದ ಜನ. ನಮ್ಮಲ್ಲಿ ಹಿಂಗೆಲ್ಲ ಮಾಡಲ್ಲ. ನಮ್ಮಲ್ಲಿ ಮಾಡಬಾರ್ದು, ಮಾಡಲ್ಲ ಕೂಡ. ನಮ್ಮಲ್ಲಿ ಎಷ್ಟೋ ಬೆಲೆ ಜಾಸ್ತಿ ಆಯಿತು, 100%, 200% ಲೆಕ್ಕಕ್ಕೆ ಇಲ್ಲ. ಅಡುಗೆ ಎಣ್ಣೆ ಕೋವಿಡ್ ಟೈಮಲ್ಲಿ 200 ರೂಪಾಯಿ, 250, 80 ರೂಪಾಯಿ ಇದ್ದಿದ್ದು. ಬೇಳೆಕಾಳು 75ರಿಂದ 200 ರೂಪಾಯಿವರೆಗೂ ಹೋಯಿತು. ನಮ್ಮ ಜನ ಹಂಗೆ ಮಾಡಲಿಲ್ಲ. ಮಾಡಿದ್ರೆ ಯಾವತ್ತಾದರೂ ನೋ. ಬ್ರೆಡ್ ಮೇಲೂ ತೆರಿಗೆ ಆಯಿತು. ಇಂಡಿಯನ್ ಬ್ರೆಡ್ ಅಂದರೆ ಗೋಧಿಯಿಂದ ರೊಟ್ಟಿ ಮಾಡ್ತಾರಲ್ಲ, ಅದೇ ಇಂಡಿಯನ್ ಬ್ರೆಡ್ಡು. ಗೋಧಿ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಲಿಲ್ವ? ಅಂದರೆ ಚಪಾತಿಗೆ ಟ್ಯಾಕ್ಸ್ ಜಾಸ್ತಿ ಆಯಿತು ಅಂತ ಮಾಡಲಿಲ್ಲ. ಮೊಸರಿಗೂ ಮಾಡಿದ್ರು ತೆರಿಗೆ. ಈ ಥರ ಮಾಡಿದ್ರೇನ್ರಿ? ನೋಡಿ ಇಲ್ಲಿ ಜನ ಕೀನ್ಯಾದಲ್ಲಿ ಎಲ್ಲ ನುಗ್ಗಿ, ಎಲ್ಲ ಬೆಂಕಿ ಹಚ್ಚಿ ಸಾಕಷ್ಟು ಗಲಾಟೆ ಅಲ್ಲಿ ಮಾಡಿದ್ದಾರೆ.